ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗಿನ ಅಪ್ಡೇಟ್ ಏನಂತಂದರೆ, ವೆಸ್ಟ್ ಬೆಂಗಾಲ್ನ ಒಂದು ಪ್ರಿಮೈಸಸ್ ಕೇಸಲ್ಲಿ ಏನು ಟೆನೆಂಟ್ ಅವರು ಅಪೀಲ್ ಹೋಗಿದ್ರು ಸುಪ್ರೀಂ ಕೋರ್ಟ್ಗೆ. ಯಾಕಂದರೆ ಟೆನೆಂಟ್ ಅಡ್ಮಿಟ್ ಮಾಡ್ಕೊಂಡಿದ್ರು, ಆಲ್ರೆಡಿ ನಾನು ಇಂತಿಷ್ಟು ಅಮೌಂಟನ್ನು ಕೊಡಬೇಕಾಗಿತ್ತು, ಟೈಮ್ ಪೀರಿಯಡಲ್ಲಿ ನಾನು ಕೊಟ್ಟಿಲ್ಲ ಅಂತೇಳಿ ಅಡ್ಮಿಟ್ ಮಾಡ್ಕೊಂಡಿದ್ರು. ಸೊ ಹೈಕೋರ್ಟಲ್ಲಿ ಅವ್ರಿಗೆ ಅಮೌಂಟನ್ನು ಕೊಡಲೇಬೇಕು ಅಂತ ಹೇಳಿ ಅವ್ರ ಮೇಲೆ ಒಂದು ಡಿಸಿಷನನ್ನು ಹಾಕಿದರು. ಬಟ್ ಅದರ ಒಂದು ಅಗೇನ್ಸ್ಟ್ ಆಗಿ ನನಗೆ ಟೈಮ್ ಬೇಕು ಅಂತ ಹೇಳಿ ಇವರು ಅಪ್ಲಿಕೇಶನ್ ಲಿಮಿಟೇಷನ್ ಆ್ಯಕ್ಟಲ್ಲಿ ಅಪ್ಲಿಕೇಶನ್ 5 ಹಾಕಿಬಿಟ್ಟು ಸೆಕ್ಷನ್ 5 ಅಲ್ಲಿ ಅಪ್ಲಿಕೇಶನ್ ಹಾಕಿ ಟೆನೆಂಟ್ ಅವರು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ರು. ಸೊ ಆ ಒಂದು ಬೇಸ್ ಮೇಲೆ ನೀವು ಹೆಲ್ಪ್ ತಗೊಳ್ಳೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹೈಕೋರ್ಟ್ ಡಿಸಿಷನನ್ನು ಅಪೀಲ್ ಮಾಡಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಯಾವಾಗ ಅಡ್ಮಿಷನ್ ಕೊಡ್ತೀರಾ, ನೀವಾಗಿನೇ ಅಡ್ಮಿಷನ್ ಕೊಡ್ತೀರಾ, ಹೌದು ನಾನು ದುಡ್ಡು ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅಂತ ಹೇಳಿ, ಸೊ ಅಂಥ ಸಮಯದಲ್ಲಿ ಸಮನ್ಸ್ ಮುಟ್ಟಿ ನೀವು 30 ಡೇಸ್ ಒಳಗಡೆ ನೀವು ರೆಂಟನ್ನು ಕಟ್ಟಬೇಕು. ಎಷ್ಟು ಕೊಡಬೇಕು ಬಾಕಿ ಇದೆಯೋ ಅದೆಲ್ಲ ರೆಂಟನ್ನು ಕಟ್ಟಬೇಕು. ಮತ್ತು ಕೋರ್ಟಿಂದ ನಿರ್ಧರಿತವಾದಂತಹ ಒಂದು ಒಂದು ಅಮೌಂಟ್ಗೆ ಇಂಟ್ರೆಸ್ಟನ್ನು ಕೂಡ ನೀವು ಕಟ್ಟಬೇಕು. ಮತ್ತು ನೀವು ಕಟ್ಟಿಲ್ಲ ಅಂತ ಹೇಳಿ ನೀವು ಟೈಮ್ ಎಕ್ಸ್ಟೆಂಡ್ ಮಾಡೋದಕ್ಕೆ ಲಿಮಿಟೇಷನ್ ಆ್ಯಕ್ಟ್ನ ಸೆಕ್ಷನ್ 5 ಅಪ್ಲಿಕೇಶನ್ ಹಾಕ್ಕೊಂಡು ಹೆಲ್ಪ್ ತಗೊಳ್ಳೋ ಹಾಗಿಲ್ಲ, ಅದು ಎಕ್ಸೆಪ್ಟ್ ಆಗೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರು ತಮ್ಮ ಡಿಸಿಷನಲ್ಲಿ ತಿಳಿಸಿದ್ದಾರೆ. ಸೊ ಈ ಒಂದು ವಿಷಯದ ಬಗ್ಗೆ, ಈ ಟೆನೆನ್ಸಿ ಕೇಸ್ನಲ್ಲಿ, ವೆಸ್ಟ್ ಬೆಂಗಾಲ್ನ ಈ ಟೆನೆನ್ಸಿ ಒಂದು ಕೇಸಲ್ಲಿ ತಮ್ಮ ಅನಿಸಿಕೆ ಏನು, ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿದಂಥ ನಿರ್ಧಾರದ ಬಗ್ಗೆ ತಮ್ಮ ಅನಿಸಿಕೆ ಏನು ಅಂತ ತಿಳಿಸಿ. ಓಕೆ, ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ಹೇಳ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.